ಅಪಘಾತ ತಡೆಯಲು ಕೃಷ್ಣಾವರಂದಿಂದ ಕೆಜಿಎಫ್ ರಸ್ತೆಯನ್ನ ದ್ವಿಪಥ ರಸ್ತೆಯಾಗಿ ಅಭಿವೃದ್ಧಿ 12 ಕೋಟಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿಗೆ ಚಾಲನೆ ನೀಡಿದ ಶಾಸಕಿ ರೂಪಕಲಾ ಶಶಿಧರ್. ಕೆಜಿಎಫ್ ಬೇತಮಂಗಲ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕಿ ರೂಪಕಲಾ ಶಶಿಧರ್ ಅವರು ಭಾನುವಾರ ಭೂಮಿ ಪೂಜೆಯನ್ನ ನೆರವೇರಿಸುವ ಮೂಲಕ ಅಧಿಕೃತ ಚಾಲನೆ ನೀಡಿದರು. ಸ್ಕೂಲ್ ಆಫ್ ಮೈನ್ಸ್ ಕೋರಮಂಡಲ್ನಿಂದ ಕೃಷ್ಣಾವರಂವರೆಗಿನ ಈ ರಸ್ತೆಯನ್ನ ಒಟ್ಟು 12 ಕೋಟಿ ವೆಚ್ಚದಲ್ಲಿ ದ್ವಿಪಥ ರಸ್ತೆಯಾಗಿ ಮೇಲ್ದರ್ಜೆಗೆ ಏರಿಸಲಾಗುತ್ತಿದೆ. ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರು, ಈ ಮಾರ್ಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸರಣಿ ಅಪಘಾತಗಳು ಸಂಭವಿಸಿ ಸಾವು ನೋವುಗಳಾಗಿ ವಿಶೇಷವಾಗಿ ಕೃಷ್ಣಾವರಂ ಬಳಿ ಇರುವ ಸೇತುವೆ ಅತ್ಯಂತ ಕಿರಿದಾಗಿದ್ದು ಇಲ್ಲಿನ ಅಪಾಯಕಾರಿ ತಿರುವು ಅಪಘಾತಗಳಿಗೆ ಪ್ರಮುಖ ಕಾರಣವಾಗಿತ್ತು. ಇದನ್ನ ಗಂಭೀರವಾಗಿ ಪರಿಗಣಿಸಿ ಸೇತುವೆ ಪುನರ್ ನಿರ್ಮಾಣ ಮತ್ತು ತಿರುವು ರಸ್ತೆಯನ್ನ ನೇರಗೊಳಿಸಲು ಯೋಜಿಸಲಾಗಿದೆ ಎಂದರು. ಇನ್ನು ದ್ವಿಪಥ ರಸ್ತೆಯ ಉದ್ದಕ್ಕೂ ಸುಸಜ್ಜಿತ ಬೀದಿ ದೀಪಗಳನ್ನ ಅಳವಡಿಸಲಾಗುವುದು. ಇದರಿಂದ ರಾತ್ರಿ ಸಮಯದಲ್ಲಿ ಸಂಚರಿಸುವ ಸಾರ್ವಜನಿಕರು ಮತ್ತು ವಾಹನ ಸವಾರರಿಗೆ ಸಾಕಷ್ಟು ಅನುಕೂಲವಾಗಲಿದೆ ಎಂದರು. ಈ ಸಂದರ್ಭದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಮತ್ತು ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು. शौर्यलक्ष्मी वेदविजयतां सर्वसाम्राज्यलक्ष्मी मेर्वर्चस्वमानुष्यमारोग्य मा वेदाक्षोभामानं महेजते ಕೆಲಸ ಮಾಡಿಸೋ ಡಿಪಾರ್ಟ್ಮೆಂಟ್ लग्नं सुदिनं खण्डनादं तदेव लग्नं सुदिनं देवताबलं विद्याबलं दैवबलं तदेव लक्ष्मीपदे गौरीपदे वाणीभवनाशयः नक्षत्राणि सयोगगास्तुतियः तद्देवतास्तज्जनाः मासाप्तादिवस अध्यादयो रात्रयः 0.3 kilometers there, 0.3 kilometers there. Total ವೆಚ್ಚ ಸೇರಿ 12.5 crores ಅಲ್ಲಿ ಇದು ಕೆಲಸ ಆಗ್ತಾರೆ. ಫಸ್ಟ್ ಅಲ್ಲಿ 7.5 ಅಲ್ಲಿ ಬ್ರಿಡ್ಜ್ ಆನ್ ಕಡೆಯಿಂದ ಕೆಲಸ ಆಗ್ತದೆ. ಒಂದು ಬಸ್ ಅಲ್ಲಿ ಕೆಜಿಎಫ್ ಅಲ್ಲಿ 33 ಆಕ್ಸಿಡೆಂಟ್ಸ್ ಅಲ್ಲಿ ಡೆತ್ ಆಗಿರೋದ್ರಿಂದ ಬರೀ 3 months ಅಲ್ಲಿ ಆಗಿರೋದ್ರಿಂದ ಪೊಲೀಸ್ ಅಲ್ಲಿ ಅದು ರಿಪೋರ್ಟ್ ಇರೋದ್ರಿಂದ ನಾವು ಈ ಸ್ಟ್ಯಾಂಡ್ ತಗೊಂಡಿರುವಂತದ್ದು. ನಮ್ಗೆ ಆ ಸ್ಪೀಡ್ ಆಗಿ ಬರುವಂತ ಟೂ ವೀಲರ್ಸ್ ಆಕ್ಸಿಡೆಂಟ್ ನಮ್ ಮನಸ್ಸಿಗೆ ನೋವಾಗಿ ಈ ಕೆಲಸನ ನಾವು ಸ್ಪೀಡ್ ಅಪ್ ಮಾಡಿದ್ವಿ. ಕಾಂಟ್ರಾಕ್ಟ್ ನಾವು ಕನ್ವಿನ್ಸ್ ಮಾಡಿದ್ವಿ. ಟೆಂಡರ್ ಪ್ರೋಸೆಸ್ ನೆಲ್ಲ ಇಮಿಡಿಯೇಟ್ ಆಗಿ ಮಾಡಿ ಇದನ್ನ ನಾವು ಮಾಡಿರೋದು. 12.5 crores ರೋಡ್ ಇದು. ರೋಡ್ ವೈಡ್ ಅಲ್ಲಿ ಇಷ್ಟು ದಿನ ಡಬಲ್ ರೋಡ್ ಇತ್ತು, 4 ಲೈನ್ಸ್ ಆಗುತ್ತೆ. 4 ಲೈನ್ಸ್ ಯಾಕೆ ಮಾಡಿದೀವಿ ಅಂದ್ರೆ ಇಲ್ಲಿ ನೈಟ್ ಅಲ್ಲಿ ಹೋಗುವಾಗ ಲೈಟ್ಸ್ ಇರ್ಲಿಲ್ಲ, ರೋಡು ಮೀಡಿಯನ್ ಇರ್ಲಿಲ್ಲ. ಮೀಡಿಯನ್ ಲೈಟ್ಸ್ ಕತ್ಲು ಇದ್ದಿದ್ರಿಂದ ಟೂ ವೀಲರ್ ಯಾವಾಗ್ಲೂ ಸ್ಪೀಡ್ ಆಗಿ ಓಡಾಡ್ತಾ ಇದ್ದಾಗ ಅಲ್ಲಿ 1-2 ಜಾಗದಲ್ಲಿ ಕರ್ವ್ ಇದೆ. ನಾವು ಏನದು ಬ್ರಿಡ್ಜ್ ಪ್ರಪೋಸ್ ಮಾಡಿದೀವಿ, ಆ ಕರ್ವ್ ಇದೆ. 2 ರೀಸನ್ಸ್ ಇಂದನೂ ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಾ ಇತ್ತು. ಸಂಜೆ ಟೈಮ್ ಅಲ್ಲಿ ಆಗ್ತಾ ಇತ್ತು, ನೈಟ್ ಆಕ್ಸಿಡೆಂಟ್ಸ್ ಆದ್ರೆ ನೋಡ್ಕೊಳ್ಳೋ ಕೂಡ ಆಗ್ತಾ ಇರ್ಲಿಲ್ಲ. ಆ ಜಾಗ ಅಂತದ್ದು ಆ ದಾರಿಯಲ್ಲಿ ಹೋಗ್ತಾ 2-3 ಕಡೆ ಬರಿಯಲ್ ಗ್ರೌಂಡ್ ಇದೆ, ಐದರ್ ರೈಟ್ ಸೈಡ್ ಲೆಫ್ಟ್ ಸೈಡ್ ಇರೋದ್ರಿಂದ ತಪ್ಪಾಗೋ ಅಥವಾ ಸ್ಪೀಡ್ ಆಗಿ ಹೋಗ್ತಾ ಇದ್ದಿದ್ರಿಂದಾನು ಆಕ್ಸಿಡೆಂಟ್ಸ್ ಆಗಿದೆ, ಡೆತ್ ಆಗಿದೆ. ಅಂದ್ರೆ 60 days ಅಲ್ಲಿ 90 days ಅಲ್ಲಿ ಕಡಿಮೆ ಟೈಮ್ ಅಲ್ಲಿ ಅಷ್ಟು ಆಕ್ಸಿಡೆಂಟ್ಸ್ ಡೆತ್ ಆದ್ಮೇಲೆ ಇದೊಂದು ಇನಿಷಿಯೇಟಿವ್ ತಗೊಂಡಿದೀವಿ. ಜನತೆಗೋಸ್ಕರ, ಸುರಕ್ಷತೆಗೋಸ್ಕರ, ಮತ್ತೆ ವೆಹಿಕಲ್ಸ್ ಇದೆ ಅಂತ ಸ್ಪೀಡ್ ಆಗಿ ಓಡಿಸೋದಲ್ಲ, ನಿಮ್ ಪ್ರಾಣನ ಕಾಪಾಡ್ಕೊಳ್ಳುವಂತ ಜವಾಬ್ದಾರಿ ನಿಮ್ದಾಗಿರುತ್ತೆ. ನೀವು ನಿಮ್ ಕುಟುಂಬದವ್ರಿಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ನಿಮ್ ಬಗ್ಗೆ ಅನ್ನೋದು ಅರ್ಥ ಮಾಡ್ಕೋಬೇಕಾಗತ್ತೆ. ಕುಟುಂಬಕ್ಕೆ ನೀವ್ ಎಷ್ಟು ಆಧಾರ ಆಗಿರ್ತಾರೆ ಅಥವಾ ಆ ಕುಟುಂಬ ನಿಮ್ ಬಗ್ಗೆ ಎಷ್ಟು ಆಧಾರವಾಗಿರ್ತಾರೆ ಅನ್ನೋಂಥದನ್ನ ಅರ್ಥ ಮಾಡ್ಕೊಂಡು ಡ್ರೈವಿಂಗ್ ಮಾಡದೇ ಇರೋದು ಒಂದೊಂದ್ಸತಿ ಆಕ್ಸಿಡೆಂಟ್ಸ್ ಗೆ ಕಾರಣ ಆಗ್ತಾ ಇದೆ. ಕಾರಣ ಏನೇ ಆಗಿರ್ಲಿ, ಕೆಜಿಎಫ್ ವ್ಯಾಪ್ತಿಯಲ್ಲಿ ಕೃಷ್ಣಾವರಂ ತಿರುವಲ್ಲಿ ಆಕ್ಸಿಡೆಂಟ್ಸ್ ಆಗಿರುವಂತದ್ದು PWD ಗೆ ರಿಪೋರ್ಟ್ ಆಗಿದೆ. ಲೋಕಲ್ ಪೊಲೀಸ್ ಸ್ಟೇಷನ್ಸ್ ಅಲ್ಲಿ ಆ ಮಾಹಿತಿ ಇರೋದ್ರಿಂದ ಟೂ ವೀಲರ್ ಆಕ್ಸಿಡೆಂಟ್ಸ್ ಜಾಸ್ತಿ, ಒಂದು ಕಾರ್ ಆಕ್ಸಿಡೆಂಟ್ಸ್ ಆದಾಗೂ ಪ್ರಾಣ ಹೋಗಿದೆ. ಕ್ರೈನ್ ಕೂಡ ಆಕ್ಸಿಡೆಂಟ್ ಆಗಿ ಪ್ರಾಬ್ಲಮ್ ಆಗಿದೆ. ಆ ಕರುನ ಯಾವ ಸ್ಪಾಟ್ ಪದೇ ಪದೇ ಆಕ್ಸಿಡೆಂಟ್ ಆಗಿ ಇಷ್ಟೆಲ್ಲ ಡೆತ್ ಗೆ ಕಾರಣ ಆಗಿತ್ತು. ಕಾರ್ ಆಕ್ಸಿಡೆಂಟ್ ಇರ್ಬೋದು, ಟೂ ವೀಲರ್ ಆಕ್ಸಿಡೆಂಟ್ ಇರ್ಬೋದು. ಮನ್ಸಿಗೆ ಬಹಳ ಕಷ್ಟ ಆಗಿ ನಾವು ಇದನ್ನ ವೈಡನ್ ಮಾಡ್ತಾ ಇದೀವಿ. ಈಗ ಡಬಲ್ ಲೈನ್ಸ್ ಇತ್ತು, ಇದಾದ್ಮೇಲೆ 2 months ಅಲ್ಲಿ 2 ತಿಂಗಳಲ್ಲಿ 4 ಲೈನ್ಸ್ ಮಾಡ್ಕೊಡ್ತೀವಿ ಅಂದಿದ್ದಾರೆ. ಡ್ರೈನ್ ಅದಾದ್ಮೇಲೆ ಮೀಡಿಯನ್, ಶೋಲ್ಡರ್, ಲೈಟ್ಸ್, ಸೇಫ್ಟಿಗೋಸ್ಕರ ಲೈಟ್ಸ್ ಮಾಡ್ತಾ ಇದೀವಿ.
ಪದೇ ಪದೇ KGF ಅಲ್ಲಿ ಲೈಟ್ಸ್ ಆಗಿದೆ ಅಂತ ಹೇಳ್ತಾರೆ. 9 ಕಿಲೋಮೀಟರ್ಸ್ ನ 2,50,00,000 ನಾವು ಲೈಟ್ಸ್ ಮಾಡಿದೀವಿ. ಎಷ್ಟೊಂದು ರೋಡ್ಗೆ ದುಡ್ಡು ಖರ್ಚಾಗತ್ತೆ, ಅದನ್ನ ಲೆಕ್ಕ ಕೇಳಲ್ಲ. ಎಲ್ಲೋ ಒಂದಂದ್ರ ನಾವು ಸುರಕ್ಷತೆಗೋಸ್ಕರ ವಯಸ್ಸಾಗಿರೋರು, ಸೀನಿಯರ್ ಸಿಟಿಸನ್ಸ್, ಡೈಲಿ ಟ್ರಾವೆಲರ್ಸ್ಗೋಸ್ಕರ ನಾವು ಲೈಟ್ ಸೇಫ್ಟಿ ಮೆಜರ್ಸ್ಗೋಸ್ಕರ KGF ಬೆಳಕು ಇರ್ಬೇಕು ಅನ್ನೋಂತ ಕನ್ಸರ್ನ್ ಮಾಡಿದಾಗ ಪದೇ ಪದೇ ಜನ ಪ್ರಶ್ನೆ ಮಾಡ್ತಾ ಇರ್ತಾರೆ. ಆದ್ರೆ ಕನ್ಸರ್ನ್ ಅರ್ಥ ಮಾಡ್ಕೊಳ್ಳಿ. KGF ಅಲ್ಲಿ ಸುರಕ್ಷತೆ ಇದೆಯಾ? 11 ಗಂಟೆ ಆದ್ಮೇಲೆ ಬಸ್ ಇಳಿತಾರೆ, ಟ್ರೈನ್ ಇಳಿತಾರೆ, ಅವ್ರಿಗೆ ಏನ್ ಸುರಕ್ಷತೆ ಕೊಟ್ಟಿದೀವಿ ಅಂದಾಗ 9 ಕಿಲೋಮೀಟರ್ಸ್ ನಾವು KGF ಅಲ್ಲಿ ನೋಡಿ ಆಲ್ಮೋಸ್ಟ್ 9 ಕಿಲೋಮೀಟರ್ಸ್ ನಾವು ಲೈಟ್ಸ್ ನ ಕವರ್ ಮಾಡಿದೀವಿ. ಇಲ್ಲೂ ಕೂಡ ಇವಾಗ ಸ್ಕೂಲ್ ಆಫ್ ಮೈನ್ಸ್ ವರ್ಗೂ ಕೂಡ ಲೈಟ್ಸ್ ಇರುತ್ತೆ. ಕೃಷ್ಣಾವರಂ ಸೈಡ್ ಮೀಡಿಯನ್ ಬರುತ್ತೆ. ಇಷ್ಟೆಲ್ಲಾನು ಕೆಲಸ ನಮ್ ಟೈಮ್ ಲಿಮಿಟ್ ಅಲ್ಲಿ ಮಾಡ್ಬೇಕು ಅಂತ ಹಬ್ಬದ ಆದ್ಮೇಲೆ ಮಾಡ್ತೀನಿ ಅಂದ್ರೆ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ AW ಅವರು ಮತ್ತೆ ಇಬ್ಬರು ಕಾಂಟ್ರಾಕ್ಟರ್ಸ್ ಇದ್ದಾರೆ. ಈ ಕೆಲಸ ಮಾಡೋದಕ್ಕೆ ಒಬ್ಬರಿಗೆ ಆಗಿಲ್ಲ, ಇಬ್ಬರಿಗೆ ಆಗಿದೆ. ಇಬ್ಬರ ಹತ್ರನೂ ಕೆಲಸ ತಗೊಳ್ಳೋ ಅಂತ ಇದ್ದಾರೆ. ಬಹಳ ವರ್ಷಗಳಿಂದ KGF ಅಲ್ಲಿ ಕೆಲಸ ಮಾಡ್ಕೊಂಡೇ ಬಂದಿದ್ದಾರೆ. PMC ಅವರು ನೀರು ಮುಂದಿರ್ತಾರೆ. ಇವ್ರನ್ನ ಹಬ್ಬ ಆಗೋವರೆಗೂ ಬರಲ್ಲ ಅಂತ ಇದ್ರು. ಆದ್ರೂ ಅವ್ರನ್ನ ಕನ್ವಿನ್ಸ್ ಮಾಡ್ಕೊಂಡು ನಮ್ಗೆ ಈ KGF ಜನತೆಗೆ ನಾವು ಸುರಕ್ಷತೆ ಬಗ್ಗೆ ಜಾಸ್ತಿ ಕನ್ಸರ್ನ್ ಇರೋದ್ರಿಂದ ಅವ್ರನ್ನ ನಾವು ಕನ್ವಿನ್ಸ್ ಮಾಡ್ಕೊಂಡು ಕೆಲಸ ಮಾಡ್ಲೇಬೇಕು ಒಪ್ಕೊಂಡಿದ್ದಾರೆ. ಪೂಜೆ ಮಾಡ್ಲಿಕ್ಕೆ ಬಂದಿದ್ದಾರೆ. ಎಲ್ಲಾನು ಏನಕ್ಕೆ ರೋಡ್ಸ್ ವೈಡನ್ ಆಗ್ತಿದೆ, ಏನಕ್ಕೆ ನಾವು ಸುರಕ್ಷತೆ ಬಗ್ಗೆ ಇಷ್ಟೆಲ್ಲಾ ಕಾಳಜಿ ವಹಿಸ್ತಾ ಇದೀವಿ ಅಂತ ಜನ ಅರ್ಥ ಮಾಡ್ಕೊಬೇಕು. ಪ್ರಶ್ನೆ ಮಾಡೋರ್ಗೆ ನಾನು ಏನಕ್ಕೂ ಉತ್ತರ ಕೊಡಲ್ಲ. RTI ಇದೆ, ನಮ್ ಕಾರ್ಯಕರ್ತರು RTI ಆಗ್ತಾರೋ, ಬೇರೆಯವ್ರು ಆಗ್ತಾರೋ, ಒಳ್ಳೆ ಉದ್ದೇಶದಿಂದ ಆಗ್ತಾರೋ, ದುರುದ್ದೇಶದಿಂದ ಆಗ್ತಾರೋ, ಅದಕ್ಕೆ ನಾನು ಉತ್ತರ ಕೊಡಲ್ಲ. ನನ್ ಕೆಲ್ಸಾನೇ ಉತ್ತರ ಕೊಡುತ್ತೆ. ಏನ್ ಬೇಕಾದ್ರೂ ಮಾಡ್ಲಿ, ನನ್ನನ್ನ ಜನ ಆಯ್ಕೆ ಮಾಡಿದಾರೆ, ಅವ್ರಿಗೆ ನಾನು ಕೆಲ್ಸದ ರೂಪದಲ್ಲಿ ಅವ್ರಿಗೆ ಕೃತಜ್ಞತೆಯನ್ನ ತೋರಿಸ್ತೀನಿ. ಅಷ್ಟೇ ನನ್ಗೆ ಹೇಳಕ್ ಬರೋದು, ಬೇರೆ ಇನ್ನೇನು ನಾನು ಮಾತಾಡ್ತೀನಿ. ಇನ್ನೂ ಒಂದು ನಮ್ಗೆ ಒಂದು ಸ್ಪೆಷಲ್ ಗ್ರಾಂಟ್ ಇದು SSDP ಅದು ಬ್ರಿಡ್ಜ್ಗೆ ಇದನ್ನ ತಗೊಂಡಿದ್ದಾರೆ. 7.5 ಕೋಟಿ ಒಂದ್ ಪ್ಯಾಕೇಜ್, 5 crores ಇನ್ನೊಂದು SHDP ಇಲ್ಲಿ ಕವರ್ ಮಾಡಿದೀವಿ. 2.3 ಕಿಲೋಮೀಟರ್ಸ್ ಅಲ್ಲಿ ಯಾವ ಸ್ಟ್ರೆಚ್ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ ಬ್ರಿಡ್ಜ್ ತಗೊಂಡಿದ್ದಕ್ಕೆ ಅದನ್ನ SHDP ಈ ಸ್ಟ್ರೆಚ್ ತಗೊಂಡಿದ್ದೀವಿ. ಹೌದು, ಯಾವೊಂದು ಪ್ಲೇಸ್ ಅಲ್ಲಿ ಪದೇ ಪದೇ ಕ್ರೇನ್ ಇದು ಕಾರ್ ಎಲ್ಲ ಆಕ್ಸಿಡೆಂಟ್ಸ್ ಆಯ್ತು. ಅದನ್ನ ನಾವು ಮೇನ್ ಆಗಿ ಅದನ್ನ ಕನ್ಸರ್ನ್ ಕೊಟ್ಟೆ ಮಾಡ್ತಾ ಇರೋದು. ರೋಡ್ ಸ್ಟ್ರೈಟ್ ಯಾಕೆ ಮಾಡಿರೋದು ಅಂತಂದ್ರೆ ಕತ್ತಲಲ್ಲಿ ಅವ್ರಿಗೆ ಕಾಣ್ತಾ ಇರ್ಲಿಲ್ಲ. ಹಾಗೆ ಸ್ಪೀಡ್ ಇರೋ ಸ್ಪೀಡ್ ಅಲ್ಲಿ ಅವರು ತುಂಬಾ ಸತ್ಯ ಆಕ್ಸಿಡೆಂಟ್ಸ್ ಆಗಿರೋದನ್ನ ಮನಗಂಡು ಎಲ್ಲಾ ಕರ್ವ್ ಇರೋ ರೋಡ್ಸ್ ನ ಸ್ಟ್ರೈಟ್ ಮಾಡಿದ್ರು. ಅಲ್ಲಿಂದನೂ ಇನ್ನು ಸ್ಟ್ರೈಟ್ ರೋಡ್